ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಬಸವರಾಜ ಹೊರಟ್ಟಿ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅಧಿಕೃತವಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸತತ ಮನವೊಲಿಕೆಯಿಂದ ಸಭಾಪತಿ ಸ್ಥಾನಕ್ಕೆ ಅಧಿಕೃತವಾಗಿ ಹೊರಟ್ಟಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಫೋನ್ ಮಾಡಿ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಸಿಎಂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರ ಮನವೊಲಿಕೆ ಬಳಿಕ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೊರಟ್ಟಿ ಅವರು ಪ್ರೆಸ್ ಮೀಟ್ ನಡೆಸ್ತಾ ಇದ್ದಾರೆ. ಏನ್ ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳಿ. ನಿರ್ಣಯ ಮಂಡಿಸಿದರೆ ಅಲ್ಲಿ ಮಾತಾಡ್ತಾರೆ. ಅವಿಶ್ವಾಸ ನಿರ್ಣಯ ಮಂಡಿದಾಗ ಅವ್ರು ಮಾತಾಡೋಕ್ಕಿಂತ ಮೊದಲು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಮುಗಿದೋಗಿತ್ತು. ನಮಗೇನು ಇನ್ನೊಬ್ಬರ ಕಡೆ ಮಾತಾಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಬರಂಗಿಲ್ಲ. ಮತ್ತು ನಾನು ಎಲ್ಲೂ ಮಾತಾಡಿಸ್ಕೊಂಡಿಲ್ಲ. ನಾನು ಮಾತಾಡೋಕ್ಕಿಂತ ಮೊದಲು ಅವ್ರಿಗೆ ರಾಜೀನಾಮೆ ಕೊಟ್ಬಿಟ್ಟು ಮುಗಿದೋಗಿತ್ತು. ಸಹಜ ಅನ್ನಿಸ್ತಿದೆ. ಯಾವಾಗಾದರೂ ಒಬ್ಬ ಅಧಿಕಾರದಾಗಿದ್ದಂಥ ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಮನುಷ್ಯಗೆ ನೋವಾಗ್ತಿದೆ. ನಾನು ಮನುಷ್ಯ ಸ್ವಲ್ಪ ಬೇಸರ ಆಗ್ತಿದೆ. 2 ದಿವಸ ಅಧಿಕಾರದಾಗಿದ್ದೀವಪ್ಪ, ಒಮ್ಮಿಂದ ಮೇಲೆ ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಕ್ಕಿಂತ ಮಧ್ಯದಲ್ಲಿ ಆದಾಗ ಒಮ್ಮೆ ಸಹಜ ಮನುಷ್ಯನ ಗುಣ ಬೇಸರ ಆದಂಗೆ ನನಗೂ ಬೇಸರ ಆಗೈತಿ. ಇಷ್ಟ ತಪ್ಪೇನಿಲ್ಲ. ಇನ್ನವರ ಅದು ಲೆಟರ್ ರಾಜೀನಾಮೆ ಕೊಡಂದ್ರು ಕೊಟ್ಟೆ. ಅವ್ರೇನು ಮಾಡ್ತಾರ ಮುಂದೆ ಗೊತ್ತಿಲ್ಲ. ಏನ್ ಮಾಡ್ತಾರ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟದ್ದು ಸರ್ಕಾರ ಬಿಟ್ಟದ್ದು. ಉಪಸಭಾಪತಿ ಅವರಿಗೆ ಉಲ್ಲೇಖ ಮಾಡಿ ಪತ್ರ ಬರ್ತಿರೋದು, ಉಪಸಭಾಪತಿ ಅವರಿಲ್ಲ. ಅದು ಏನಂದ್ರೆ ನಿಯಮ ಏನೈತಂದ್ರೆ ಯಾವಾಗಾದ್ರೂ ರಾಜೀನಾಮೆ ಕೊಡಬೇಕಾದ್ರೆ ಉಪಸಭಾಪತಿಗೆ ಕೊಡಬೇಕು. ಉಪಸಭಾಪತಿ ಇರ್ದಿದ್ರು ಸಹಿತ ಅಡ್ರೆಸ್ ಅವ್ರಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ತಗೊಂಡು ಹೋಗ್ತಾರ. ಹೋಗಿ ಗವರ್ನರ್ ಅಪ್ರೂವಲ್ ತಗೊಂಡು ಬರ್ತಾರ. ಗವರ್ನರ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರ. ಅದು ರೂಲ್ ಹಂಗದ. ಉಪಾಧ್ಯಕ್ಷ ಇರಲಿ ಇರದೇ ಇರಲಿ, ಅವರ ಜಾಗ ಖಾಲಿ ಇದ್ದಾಗೂ ಸಹಿತ ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಉಪಸಭಾಪತಿಗೆ ಮಾಡಬೇಕು. ಅದನ್ನ ಕಾರ್ಯದರ್ಶಿ ಅವ್ರು ತಗೋತಾರ. ತಗೊಂಡು ಗವರ್ನರ್ ಕಡೆ ಹೋಗಿ ಗವರ್ನರ್ ಅಪ್ರೂವ್ ಮಾಡಿ ಕಳಿಸ್ತಾರ. ಇದು ಪದ್ಧತಿ ಇದೆ ಯಾವಾಗಾದ್ರೂ. ಸರ್, ತಾವು ಮೊನ್ನೆ ಹೇಳಿದ್ರು ಉಪಸಭಾಪತಿ ಎಲೆಕ್ಷನ್ ಆದ್ಮೇಲೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಆಸ್ ಪರ್ ದ ರೂಲ್ ನಾರ್ಮ್ ಪ್ರಕಾರ ಅದು ಕರೆಕ್ಟ್ ಇತ್ತು. ಈಗ ಸಡನ್ ಆಗಿ ಮುಖ್ಯಮಂತ್ರಿ ಹೇಳಂತ ನೀವು ಒತ್ತಡ ರಾಜೀನಾಮೆ ಕೊಟ್ಟಿದ್ದು, ಅವರು ಒತ್ತಡ ಹಾಕೋದು ಎಷ್ಟು ಮಾಡ ಸರಿ ಸರ್? ಎಲ್ಲ ನೋಡಿ, ಕೇಳಿದಾಗ ನಾವು ಕೊಡೋದಷ್ಟೇ. ನಮ್ಗೆ ನಾವು ಒತ್ತಡ ಅಂತ ಏನು ಇಲ್ಲ ಹೇಳಂಗಿಲ್ಲ. ರಾಜೀನಾಮೆ ಕೊಡಬೇಕಂದ್ರು ಇವತ್ತು ಕೊಡಬೇಕಂದ್ರು ಕೊಟ್ಬಿಟ್ಟೆ. 14 ಕೊಡೋದಿತ್ತು, ಅದ್ರ ಬದಲು ಇವತ್ತು ಕೊಡಂದ್ರೆ ಇವತ್ತು ಕೊಟ್ಟೆ. ರಾಜಕಾರಣದಾಗೆಲ್ಲ ನಡೆಯೋರಿ. ರಾಜಕಾರಣದಾಗ ಅವ್ರು ಎದಕ್ಕೆ ಕೇಳಿದ್ರು ನನಗೆ ಗೊತ್ತಿಲ್ಲ. ಇವತ್ತ ಕೊಡಬೇಕಂದ್ರೆ ಇವತ್ತು ಕೊಡು. ಯಾಕೆ ಅವ್ರಿಗೆ ಬಿಟ್ಟದ್ದು, ಯಾಕೆ ಕೊಡಬೇಕಂದ್ರೆ ಗೊತ್ತಿಲ್ಲ. ಕೊಡಬೇಕಂದ್ರೂ ಕೊಡ್ಬೇಕಷ್ಟೇ. ಕೊಟ್ಟಿದ್ದೀನಿ ನಾನು. ಈಗ ಸಂಖ್ಯಾಬಲ ಹೆಚ್ಚು ಕಡಿಮೆ ಆದಾಗಲೇ ನೀವು ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಇಷ್ಟು ವಿಳಂಬ ಯಾಕಾಯ್ತು? ಈ ತರದ ಪರಿಸ್ಥಿತಿಗಳನ್ನು ನೀವೇ ಸೃಷ್ಟಿ ಮಾಡ್ಕೊಂಡ್ರ ಸರ್ಕಾರ ಸೃಷ್ಟಿ ಮಾಡ್ತಾರೆ ಸರ್? ನಾವು ಸೃಷ್ಟಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲಲ್ಲ. ಮಾಮೂಲಿ ನಾವು ಬರುವಂಗೆ ಬಂದಿದ್ದೀವಿ. ನಾವು ಅವ್ರು ರಾಜೀನಾಮೆ ಕೊಡಂತೇಳಿ ಬಂದಾಗ ಮತ್ತು ಅವ್ರು ಕೇಳಿದಾಗ ನಾವು ರಾಜೀನಾಮೆ ಕೊಟ್ಟಿವಿ. ಸಂಖ್ಯಾಬಲಗೆಲ್ಲ ಏನು ಪ್ರಶ್ನೆ ಬಂದೇ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಂಖ್ಯಾಬಲವನ್ನು ಎಲ್ಲೂ ನೋಡಿಲ್ಲ. ಸಂಖ್ಯಾಬಲದಿಂದ ಸಭಾಪತಿನ ಕೆಳಗಿಳಿಸಿದ್ದು ಯಾವುದೂ ಇಲ್ಲ. ಫಸ್ಟ್ ಉದಾಹರಣೆ ಇದು. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಸಭಾಪತಿಯನ್ನ ಇಳಿಸಿದಂಥ ಉದಾಹರಣೆಗಳು ಇಲ್ಲ. 1956ರಿಂದ ಇಲ್ಲಿವರೆಗೆ ನೋಡಿ. 1956 ಟಿ ಸುಬ್ರಹ್ಮಣ್ಯ ಅಂತಿದ್ರು. 19/12/56ರಿಂದ ಅಲ್ಲಿಂದ ಹಿಡಿದು ಪ್ರತಾಪ್ ಚಂದ್ರ ಶೆಟ್ಟಿ ಅದು 1920-21 ಅಲ್ಲಿವರೆಗೆ ಯಾವಾಗೂ ಇದಿರಲಿಲ್ಲ, ಯಾವಾಗ ಇಳಿಸಿದ್ದಿಲ್ಲ. ಇದು ಒಂದು ಇದೇ ಫಸ್ಟ್ ಟೈಮ್ ಬರೋದು. ಇದ್ರ ಮ್ಯಾಗಿಂದ ಇವರು ಪ್ರತಾಪ್ ಶೆಟ್ಟಿ ರಾಜೀನಾಮೆ ಕೊಟ್ಟಿದ್ರು. ಉದಾಹರಣೆ ಸಭೆ ಅವರು ಮುಕ್ತಾಯ ಆದದ್ದಕ್ಕೆ ಅವ್ರ ಪೀರಿಯಡ್ ಎಲ್ಲ ಮುಕ್ತಾಯ ಆದ ಕೊಟ್ಟಿದ್ದಾರೆ. ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ ಸರ್. ಹೌದು, ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ. ಹೌದು. ಒಟ್ಟಾರೆ ನಿಮ್ಮ ಈ ಒಂದು ರಾಜಕಾರಣದ ಅನುಭವ ಸಭಾಪತಿಗಳಾಗಿ ಏನನ್ನಿಸ್ತದೆ, ಹೇಗಿದೆ? ಏನು ಸಭಾಪತಿಯಾಗಿ ನಾನು 1980ನೇ ಇಸ್ವಿ ಫಸ್ಟ್ ಬಂದೀನಿ. ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ. ಇವ್ರನ್ನ 19ನೇದವರು 10-12 ಮಂದಿ ಸಭಾಪತಿಗಳು ನೋಡಿದ್ದೀನಿ. ನಾನು ಸಭಾಪತಿ ಆದಾಗ ನನ್ನ ಕರ್ತವ್ಯನ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಿಭಾಯಿಸಿದೆ ಅಂತ ತಿಳ್ಕೊಂಡು ನನಗೆ ಗೊತ್ತಿದೆ.
ಸದನದ ಎಲ್ಲ ಪಕ್ಷದವರು, ಸದನದ ಎಲ್ಲ ಸದಸ್ಯರು ನನ್ನ ಬಗ್ಗೆ ಗೌರವವನ್ನು ತೋರಿಸಿದ್ದಾರೆ. ಎಲ್ಲೂ ಸಣ್ಣ ಪುಟ್ಟ ಇವು ಆಗ್ತಿರ್ತಾವೆ ಅವಾಗ, ಬಟ್ ಯಾವುದೇ ರೀತಿಯಿಂದ ಅಂಥ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಂಡು ಬಂದೀನಿ. ಎಲ್ಲರಿಗೂ ಸಾಧ್ಯವಾದಷ್ಟು ಪ್ರಿಫರೆನ್ಸ್ ಕೊಟ್ಟು, ಹೊಸ್ತಾ ಬಂದವರಿಗೆ, ಹೆಣ್ಣು ಮಕ್ಕಳಿಗೆ ಪ್ರಿಫರೆನ್ಸ್ ಕೊಟ್ಟು ಸದನವನ್ನು ನಡೆಸ್ಕೊಂಡು ಬಂದ್ವಿ. ಸದನವನ್ನು ಅಜೆಂಡಾ ಎಲ್ಲ ಪೂರ್ಣ 90% ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಒಂದೊಂದು ಸರಿ 11 ತಾಸಿನವರೆಗೂ ಸದನದಲ್ಲಿ ಕುಂತು ನಾವು ಬೆಳಗಾವಿ ಅಧಿವೇಶನದಾಗ ರಾತ್ರಿ 2 ಗಂಟೆ ಮಟ್ಟ ಸದನ ನಡೆಸಿವಿ. ಅನೇಕ ಉದಾಹರಣೆಗಳದಾವ ಸದನ ನಡೆಸಿದಂಥದ್ದು ಮಾಡಿವಿ. ನಮ್ಮ ಡ್ಯೂಟಿಯನ್ನು ಮಾಡಿರೋದು ನಮ್ಮ ಸಮಾಧಾನ ಇದೆ ಅಷ್ಟೇ. ಸರ್, ಸಿದ್ದರಾಮಯ್ಯ ಅವರಿದ್ರೆ ತಮ್ಮನ್ನ ಈ ತರ ನಡೆಸ್ಕೊತಿರಲಿಲ್ಲ ಅಂತ. ಈಗ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಹಾಗಾಗಿ ವ್ಯವಸ್ಥೆನೂ ಬದಲಾಗಿದೆ, ನೀವು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತ. ಹಿಂದೆ ಸಿದ್ದರಾಮಯ್ಯ ನಿಮ್ಮನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದ್ರು. ಸಂಖ್ಯಾಬಲ ಹೆಚ್ಚಳ ಆದ್ರೂ ಸಹ ಅದನ್ನ ನನಗೆ ಉತ್ತರ ಇಲ್ಲ. ಅದಕ್ಕೆ ನಾನು ಉತ್ತರ ಹೇಳಿದ್ದೆ. ಮಾತಾಡಿ ನೋಡಪ್ಪ ನೀನು ಬಿಟ್ಟದ್ದು ಅಂತ ಹೇಳಿದ್ರು. ಈಗ ಸಭಾಪತಿಗಳಂತ ಕೆಳಗಿಳಿಸಿ ನಿಮ್ಮ ಮುಂದಿನ ರೋಲ್ ಹೇಗಿರುತ್ತೆ, ಪಾರ್ಟಿಯಲ್ಲಿ ನಿಮ್ಮ ರೋಲ್ ಹೇಗಿರುತ್ತೆ, ಒಳಗೆ ನಿಮ್ಮ ರೋಲ್ ಮುಂದಿನ ರೋಲ್ ನಾ ಹೇಳ್ಬಿಡ್ತೀನಿ. ನಾನು ಶಿಕ್ಷಕ ಮತದಾರರಿಂದ ಬಂದವ. 28ಕ್ಕೆ ಚುನಾವಣೆ ಐತಿ. ಈ ಮತ್ತೆ 2 ವರ್ಷ ಟೈಮ್ ಸುತ್ತಿ ಎಲ್ಲ ಕಡೆ ಅಡ್ಡಾಡ್ತೀನಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಡ್ಡಾಡಿ ಕೆಲಸ ಮಾಡ್ತೀನಿ. ಇಲ್ಲಿ ಮಟ್ಟ ಶಿಕ್ಷಕರಿಗೆ ಒಂದ್ಸರಿ ಸಿಗ್ತಿದ್ನಿ, ಸಿಗಂಗಿಲ್ಲ. ಈಗ ಶಿಕ್ಷಕರಿಗೆ ಮ್ಯಾಗಿನ ನನಗೆ ಸಿಗ್ತೀನಿ, ಅಡ್ಡಾಡ್ತೀನಿ. ನನಗೇನು ಟೈಮ್ ಪಾಸ್ ಆಗುತ್ತೆ, ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ಮುಂದಿನ ತಯಾರಿಯನ್ನು ಮಾಡ್ತೀನಿ. ಬೇಸರ ಬಂದ ತೋಟಕ್ಕೆ ಹೋಗ್ತೀನಿ, ದನಗಳು ಕೂಡ. ಮುಂದಿನ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಾ ಸರ್? ನೀವೇ ಕಂಟೆಸ್ಟ್ ಮಾಡ್ತೀರಾ ಅಥವಾ ಬೇರೆಯವ್ರು ಕಂಟೆಸ್ಟ್ ಮಾಡ್ತೀರಾ ನಿಮ್ಮ ಕ್ಷೇತ್ರದಿಂದ? ನಾನು ನಿನ್ನ ಕೇಳಿ ಹೇಳ್ತೀನಿ ಆಮೇಲೆ. ಯಾಕಂದ್ರೆ ನೀ ಹಿತಶತ್ರು ಅಂತ ಗೊತ್ತೈತೆ ನನಗೆ. ನಿನ್ನ ಕೇಳಿ ಹೇಳ್ತೀನಿ ನಾನು. ಸಮಕಾಲ ನಿಮ್ಗೆ ಹಿರಿತಾನೆ ಇದೆಯಲ್ಲ ಸರ್, ಯಾಕೆ ಎಲ್ಲರೂ ನಮ್ಮ ಸಮಕಾಲದ ಬಹುತೇಕ ಎಲ್ಲರೂ ಸಹ ನಿವೃತ್ತಿ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ತಾವು ಸಹ ಆ ರೀತಿ ನಿರ್ಧಾರ ತೆಗೆದುಕೊಳ್ತೀರಾ ಅಥವಾ ಮುಂದಿನ ಕಂಟೆಸ್ಟ್ ಮಾಡ್ತೀರಾ? ಮುಂದಿಂದ ನೋಡೋನು ಏನಿದೆ. ದೇವ್ರ ಶಕ್ತಿ ಕೊಟ್ಟರೆ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿಮಗೆಲ್ಲರಿಗೂ ಬಹಳಷ್ಟು ಅಭಿನಂದನೆಗಳು, ಧನ್ಯವಾದಗಳು. ಪರಿಷತ್ ಇತಿಹಾಸದಲ್ಲೇ ಇದೆ ಮೊದಲ ಬಾರಿ ಸಭಾಪತಿ ರಿಸೈನ್. 1956ರಿಂದ ಇಲ್ಲಿಯವರೆಗೂ ಸಂಖ್ಯಾಬಲದ ಮೇಲೆ ಸಭಾಪತಿ ನಿರ್ಧಾರ ಆಗಿಲ್ಲ. ಆಡಳಿತ ಪಕ್ಷ ಯಾವುದೇ ಇರಲಿ ಸಭಾಪತಿಗಳ ರಾಜೀನಾಮೆಯನ್ನ ಪಡ್ಕೊಂಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಸಂಖ್ಯಾಬಲ ಉಲ್ಲೇಖಿಸಿ ರಾಜೀನಾಮೆಯನ್ನ ಬಲವಂತವಾಗಿ ಪಡ್ಕೊಳ್ಳಲಾಗಿದೆ. ರಾಜೀನಾಮೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಬಸವರಾಜ ಹೊರಟ್ಟಿ. ಕೇವಲ 3 ಸಾಲುಗಳಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಸ್ವ ಇಚ್ಛೆಯಿಂದಲೇ ರಾಜೀನಾಮೆ ಅಂತ ಹೇಳಿದ್ದಾರೆ. ಇನ್ನೇನು ಬರೆಯಕ್ಕಾಗತ್ತೆ? ಮುಖ್ಯಮಂತ್ರಿಗಳು ಬಲವಂತ ಮಾಡಿ ಕೇಳಿದ್ರು, ಅದಕ್ಕೆ ನಾನು ರಾಜೀನಾಮೆ ಕೊಟ್ಟೆ ಅಂತ ಹೇಳಕ್ ಆಗಲ್ವಲ್ಲ. ಅದನ್ನ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ. ಇವತ್ತೇ ರಾಜೀನಾಮೆ ಕೊಡಿ ಅಂದ್ರು, ನಾನು ಕೊಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಇತಿಹಾಸದಲ್ಲಿ 1956ರಿಂದ ಇಲ್ಲಿಯವರೆಗೂ ಯಾವುದೇ ಪಕ್ಷಗಳ ಅಧಿಕಾರಕ್ಕೆ ಬಂದರೂ ಸಭಾಪತಿಗಳ ರಾಜೀನಾಮೆಯನ್ನ ಪಡ್ಕೊಂಡಿರಲಿಲ್ಲ. ಆದರೆ ಮೊದಲ ಬಾರಿಗೆ ಸಂಖ್ಯಾಬಲದ ಆಧಾರದ ಮೇಲೆ ರಾಜೀನಾಮೆಯನ್ನ ಪಡ್ಕೊಳ್ಳಲಾಗಿದೆ. ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ರಾಜೀನಾಮೆ ಕೊಟ್ಟ ಕ್ಷಣ ಮಾತ್ರದಲ್ಲೇ ಅಂಗೀಕಾರ ಆಯಿತು. ಗೊತ್ತಿತ್ತಲ್ಲ ರಾಜೀನಾಮೆ ಕೊಡಿಸ್ಕೊಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತ. ವಿದಿನ್ ಅ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಅವರ ರಾಜೀನಾಮೆ ಆಕ್ಸೆಪ್ಟ್ ಆಗಿದೆ. ರಾಜೀನಾಮೆ ಕೊಟ್ಟಂತ ಕ್ಷಣ ಮಾತ್ರದಲ್ಲೇ ಅಂಗೀಕಾರ ಆಯಿತು. ನಿನ್ನ ಕೈಯ ಪಾರಾಗೋದು ಬಹಳ ಕಷ್ಟಪ್ಪ. ನಾವು ರಾಜಪ್ಪ ಬೆಳಗಿನಿಂದ ವೇಟ್ ಮಾಡಾಕತ್ತೀರಿ ನೀವು. ಮತ್ತೇನು ಹೇಳ್ದು ಹೇಳ್ರಿ. ಹೌದು, ಇಲ್ಲಿ ಹೌದೌದು ಬಂದ್ ಬೆಳಕ್ ಕೇಳಿದ್ರು. ಮನೆಗೆ ಹೋದಾಗ ಏನು ಹೇಳಿಲ್ಲ. ನಾನು ಅವ್ರಿಗೆ ಏನು ಹೇಳಿದೆ ಅಂದ್ರೆ, ನಾನು ಒಂದು ಥ್ಯಾಂಕ್ಸ್ ಹೇಳ್ಬಾರ್ದು ನನ್ನ ಡ್ಯೂಟಿ. ಅದಕ್ಕೆ ಸದನದಲ್ಲಿ ಹೇಳೋದು ಬೇರೆ, ಅವ್ರಿಗೆ ಮನೆಗೆ ಹೋಗಿ ಇಲ್ಲಿವರೆಗೆ ನಮ್ಮ ಸಹಕಾರ ಮಾಡಿದ್ದಕ್ಕೆ ನಿಮ್ಗೆ ಅಭಿನಂದನೆ ಹೇಳುತ್ತೆ ಹೇಳಿ ಬಂದಿತ್ತು. ಇರಲಿಲ್ಲ ಇವತ್ತಿನ ನಿರೀಕ್ಷೆ ಹೌದು. ಟೂರ್ಗಾಗಲೇ ಟೂರ್ ಹೊಂಟಿದ್ವಿ, ಮತ್ತೆ ನಡುವು ಇದಾಯ್ತು, ಬಂದ್ವಿ ವಾಪಸ್, ಹೋಗಲಿಲ್ಲ.
ಆಗ್ತಾವ್ರಿ, ಇವೆಲ್ಲ ಜೀವನದಲ್ಲಿ ಘಟನೆಗಳು ಎಲ್ಲರಿಗೂ ಆಗ್ತಾವ. ಏನ್ ಮಾಡಕ್ಕಾಗುತ್ತೆ? ಒಂದೊಂದ್ಸರಿ ನಮ್ಮ ಮನಸ್ಸಿನ ವಿರುದ್ಧನೂ ಇರ್ತಾವ, ಒಂದ್ಸರಿ ನಮ್ಮ ಮನಸ್ಸಿಗೆ ಆಗಲ್ಲ ಅಂತ ಇರ್ತಾವ. ಎಲ್ಲರ ಜೀವನದಲ್ಲಿ ಒಂದೊಂದು ಬಂದಿರ್ತಾವ, ಹಂಗ ಬರ್ತಾವ. ಇವೆಲ್ಲ ಅಧಿಕಾರ ಏನಾಗ್ತಿದೆ ಅಂದ್ರೆ, ಅಧಿಕಾರ ಮುಗಿದು ಹೋಗುವಾಗ ಬೇರೆ, ಅಧಿಕಾರ ಮಧ್ಯದಲ್ಲಿ ಹೋಗುವಾಗ ಸ್ವಲ್ಪ ನೋವು ಅನಿಸ್ತದೆ. ಇಷ್ಟ ಡಿಫರೆನ್ಸ್ ಏನಿಲ್ಲ. ಅಧಿಕಾರ ಪೂರ್ಣ ಮುಗಿದಾಗ ಇವರೆಲ್ಲ ರಾಜೀನಾಮೆ ಕೊಡೋದಕ್ಕೂ ಮುನ್ನ ಏನೇನಾಯ್ತು ಅಂತ ನೋಡೋದಾದ್ರೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ಬಸವರಾಜ ಹೊರಟ್ಟಿ ಅವರು. ಅವರ ನಿವಾಸಕ್ಕೆ ಹೋಗಿದ್ರು. ಸಿಎಂ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಸಿಟ್ ಮಾಡ್ಕೊಂಡೇ ಬಂದ್ರು. ಅಸಮಾಧಾನದಿಂದಲೇ ಸಿಎಂ ನಿವಾಸದಿಂದ ಹೊರಗಡೆ ಬಂದ್ರು ಹೊರಟ್ಟಿ ಅವರು. ಖುದ್ದಾಗಿ ಗೇಟ್ವರೆಗೂ ಬಂದು ಬೀಳ್ಕೊಡುಗೆ ಕೊಟ್ಟರು ಸಿಎಂ. ಸಿಬ್ಬಂದಿಗೆ ಕಾರ್ ಎಲ್ಲಿದೆ ಅಂತ ಪ್ರಶ್ನಿಸಿದ್ರು ಹೊರಟ್ಟಿ. ಹಿಂದಿರುಗಿ ಸಿಎಂ ಡಿ.ಕೆ.ಶಿ ಅತ್ತ ನೋಡದೆ ತೆರಳಿದ್ರು ಹೊರಟ್ಟಿ ಅವರು. ಬಳಿಕ ವಿಧಾನಸೌಧಕ್ಕೆ ಬಂದು ಮನವೊಲಿಸಿದ್ರು ಸಿಎಂ ಡಿ.ಕೆ. ಶಿವಕುಮಾರ್. ಇದಾದ ಬಳಿಕ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ಪಡ್ಕೊಳ್ಳಲಾಗಿದೆ. ಏನು ನಡೀತಾ ಇದೆ ರಾಜ್ಯದಲ್ಲಿ, ರಾಜ್ಯದ ಈ ರಾಜಕಾರಣದಲ್ಲಿ ಏನೇನು ನಡೀತಾ ಇದೆ? ಒಂದು ಕಡೆ ಸಂಖ್ಯಾಬಲದ ಆಧಾರದ ಮೇಲೆ ಎಂದಿಗೂ ರಾಜೀನಾಮೆ ಪಡ್ಕೊಂಡಂಥ ಇತಿಹಾಸ ಕರ್ನಾಟಕ ಕಂಡಿಲ್ಲ. ಆದರೆ ಈಗ ಸಂಖ್ಯಾಬಲದ ಆಧಾರದ ಮೇಲೆ ಸಭಾಪತಿಗಳ ರಾಜೀನಾಮೆಯನ್ನು ಕೇಳಿ ಪಡ್ಕೊಂಡಿದ್ದಾರೆ ಬಲವಂತವಾಗಿ. ಒಲ್ಲದ ಮನಸ್ಸಿನಿಂದಲೇ ಬಸವರಾಜ ಹೊರಟ್ಟಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಿರಿಯರು, ಸುದೀರ್ಘ ರಾಜಕಾರಣದಲ್ಲಿದ್ದವರು, ಒಂದು ಗೌರವಯುತ ಬೀಳ್ಕೊಡುಗೆಯನ್ನು ಅವರು ನಿರೀಕ್ಷಿಸಿರ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಅವಧಿಗೂ ಮುನ್ನವೇ, ಅವರ ಸಭಾಪತಿಗಳ ಅವಧಿ ಮುಗಿಯೋದಕ್ಕೂ ಮುನ್ನವೇ ಅವರ ಹತ್ರ ರಾಜೀನಾಮೆ ಪಡ್ಕೊಂಡಂಥ ವಿಚಾರ ಇದೆಯಲ್ಲ, ಏನು ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅಂತ ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಒಂದೊಂದ್ಸಲ ಹೇಗನ್ಸ್ತಾ ಇದೆ ಅಂತಂದ್ರೆ, ಇತ್ತೀಚಿನ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅನ್ನ ನೋಡಿದಾಗ ರಾಜ್ಯ ರಾಜಕಾರಣ ಎತ್ತ ಸಾಗ್ತಾ ಇದೆ, ಏನೆಲ್ಲ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಲವಂತವಾಗಿ ಸಭಾಪತಿಗಳ ರಾಜೀನಾಮೆಯನ್ನ ಕೇಳಿ ಪಡ್ಕೊಳ್ಳಲಾಗಿದೆ. ಏನ್ ಹೇಳ್ತೀರಿ? ಸಿಂಧೂರ, ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಇದೊಂದು ಎಂದೂ ಸಹ ಕೇಳಿರದ, ಎಂದೂ ಸಹ ನೋಡಿರದಂತಹ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಸಭಾಪತಿಯಾಗಿ ಆಯ್ಕೆ ಆದ್ಮೇಲೆ ಆತ 5 ವರ್ಷವನ್ನ ಪೂರೈಸುವಂತಹ ಪರಿಸ್ಥಿತಿಯನ್ನ ನಾವು ಹಿಂದೆ ನೋಡಿದ್ವಿ. ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರ ತನ್ನ ಪೂರ್ತಿ ಮೆಜಾರಿಟಿ ಏನು ಹೊಂದಿತ್ತು ಪಕ್ಷದಲ್ಲಿ, ವಿಧಾನ ಪರಿಷತ್ತಲ್ಲಾಗಿರ್ಬೋದು, ವಿಧಾನ ಸಭೆಯಲ್ಲಾಗಿರ್ಬೋದು. ಹೀಗಾಗಿ ಈ ನಿಟ್ಟಿನಲ್ಲಿ ಸಭಾಪತಿ ಹೊರಟ್ಟಿ ಅವರಿಗೆ ಸಿಎಂ ಅವರೇ ಖುದ್ದಾಗಿ ನೀವು ರಾಜೀನಾಮೆಯನ್ನ ಕೊಡಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಾಕಷ್ಟು ಟೀಕೆಗೂ ಸಹ ಗುರಿಯಾಗಿತ್ತು. ಜೊತೆಗೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದರ ಬೆನ್ನಲ್ಲೇನೆ ಇದೀಗ ಹೊರಟ್ಟಿ ಅವರು ಸಿಎಂ ಅವರ ಮನೆಗೆ ಭೇಟಿಯನ್ನ ಕೊಟ್ಟರು. ಎರಡು ಬಾರಿ ಭೇಟಿಯನ್ನ ಕೊಡ್ತಾರೆ. ಅನಂತರ ಮನವೊಲಿಕೆಗೆ ಪ್ರಯತ್ನವನ್ನ ಮಾಡ್ತಾರೆ. ಅದು ಹೈಕಮಾಂಡ್ ತೀರ್ಮಾನ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಹ ಮನವೊಲಿಕೆಗೆ ಸಿಎಂ ಅವರು ಒಪ್ಪೋದಿಲ್ಲ. ಹೀಗಾಗಿ ಇವತ್ತು ಖುದ್ದಾಗಿ ಸಿಎಂ ಅವರೇ ಹೊರಟ್ಟಿ ಅವರ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಒಂದು ಏನು MLC ಆಗಿ ಪದಗ್ರಹಣ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರು ಚೇಂಬರ್ಗೆ ಹೋಗಿದ್ರು. ಆಗ ಖುದ್ದಾಗಿ ಹೊರಟ್ಟಿ ಅವರನ್ನೇ ರಾಜೀನಾಮೆಯನ್ನ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕರ್ನಾಟಕ ಯಾವುದೋ ಒಂದು ವಿಶೇಷ ದಾಖಲೆಗೆ ಸಾಕ್ಷಿ ಆಯ್ತು ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ 5 ವರ್ಷ ಪೂರೈಸಬೇಕಾಗಿರ್ತಕ್ಕಂತಹ ಸಭಾಪತಿಯನ್ನ ಅರ್ಧದಲ್ಲೇ ಕೆಳಗಡೆ ಇಟ್ಟಿರ್ತಕ್ಕಂಥ ಈಗ ಸಾರ್ವಜನಿಕ ವಲಯದಲ್ಲೂ ಸಹ ಟೀಕೆ ವ್ಯಕ್ತವಾಗ್ತದೆ. ಜೊತೆಗೆ ವಿರೋಧ ಪಕ್ಷಗಳು ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾವೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.